ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ನೆನಪಿದೆಯಾ, ಕೆಲ ದಿನಗಳ ಹಿಂದೆ ಅಮೆರಿಕಾದ ಓಪನ್ ಎಐ ಸಿಇಒ ಸ್ಯಾಮ್ ಆಲ್ಟ್ಮನ್ ಭಾರತ ಯಾವತ್ತಿಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಎಐ ವಿಷಯದಲ್ಲಿ ಅಮೆರಿಕ ಜೊತೆ ಕಾಂಪೀಟ್ ಮಾಡೋದಕ್ಕೆ ಯಾರಿಗೂ ಆಗೋದಿಲ್ಲ ಅನ್ನೋ ಅತ್ಯಂತ ದುರಹಂಕಾರದ ಮಾತುಗಳನ್ನಾಡಿದ್ದ. ಈಗ ಅವರ ಅತಿಯಾದ ಆತ್ಮವಿಶ್ವಾಸಕ್ಕೆ ಹೊಡೆತ ಬಿದ್ದಿದೆ. ಅಫ್ಕೋರ್ಸ್ ಆ ಹೊಡೆತವನ್ನು ಕೊಟ್ಟಿರೋದು ಭಾರತ ಅಲ್ಲ, ನಿಜ. ಆದರೆ ಚೈನಾದ ಒಂದು ಸಣ್ಣ ಕಂಪನಿ ಡೀಪ್ಸೀಕ್ ತನ್ನ ಎಐ ಮೂಲಕ ಇಡೀ ಅಮೆರಿಕಾದ ಟೆಕ್ನಾಲಜಿ ಕ್ಷೇತ್ರಕ್ಕೆ ಒಂದು ಕಪಾಳ ಮೋಕ್ಷವನ್ನು ಮಾಡಿದೆ. ಅಮೆರಿಕಾದ ಟೆಕ್ ಇಂಡಸ್ಟ್ರಿಗೆ ಒಂದೇ ದಿನ $1 ಟ್ರಿಲಿಯನ್ ಅಷ್ಟು ನಷ್ಟ ಉಂಟು ಮಾಡಿದೆ. ಎನ್ವಿಡಿಯಾದ $600 ಬಿಲಿಯನ್ ಸಂಪತ್ತು ಕರಗಿ ಹೋಗೋ ಹಾಗೆ ಮಾಡಿದೆ. ಅಮೆರಿಕಾದ ಅಹಂಕಾರಕ್ಕೆ ಬಿದ್ದ ಈ ಹೊಡೆತ ಹೇಗಿದೆ ಅಂದ್ರೆ, ಇನ್ನು ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅತಿ ಹೆಚ್ಚು ಬಂಡವಾಳ, ದುಬಾರಿ ಟೆಕ್ನಾಲಜಿ, ಅತಿ ಹೆಚ್ಚು ನೌಕರರು, ಬಿಳಿ ಆನೆಗಳು ಇವ್ಯಾವುಗಳ ಅಗತ್ಯನೂ ಇಲ್ಲದೆ ಸ್ವಲ್ಪ ಬುದ್ಧಿವಂತಿಕೆ, ಹೆಚ್ಚು ಡೆಡಿಕೇಶನ್ ಹಾಗೂ ಒಂದಷ್ಟು ಹೂಡಿಕೆ ಸಾಕಾಗತ್ತೆ ಅನ್ನೋದನ್ನ ಈ ಡೀಪ್ಸೀಕ್ ತೋರಿಸ್ಕೊಡ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ಒದೆ ತಿಂದಂತೆ ಕಾಣ್ತಾ ಇದೆ. ಡೀಪ್ಸೀಕ್ ಅಲ್ಲ, ಅದು ಡೀಪ್ ಫೇಕ್ ಅಂತ ಅಮೆರಿಕಾದ ಕಂಪನಿಗಳು ಅಬ್ಬರಿಸ್ತಾ ಇವೆ. ಓಪನ್ ಎಐ ಆಘಾತದಲ್ಲಿದೆ. ಮೈಕ್ರೋಸಾಫ್ಟ್ ನಮ್ಮ ತಂತ್ರಜ್ಞಾನವನ್ನು ಅನುಮತಿ ಇಲ್ಲದೆ ಡೀಪ್ಸೀಕ್ ಕದ್ದಿದೆ, ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಆಧಾರಗಳು ನಮ್ಮ ಬಳಿ ಇವೆ ಅಂತ ಹೇಳ್ತಾ ಇದೆ. ಬಹುಶಃ ಅಮೆರಿಕ ಈ ಡೀಪ್ಸೀಕ್ ವಿರುದ್ಧ ಡೇಟಾ ಸೇಫ್ಟಿಯ ಕಾರಣ ಕೊಟ್ಟು ನಿರ್ಬಂಧ ವಿಧಿಸುವ ಸಾಧ್ಯತೆಗಳು ಕೂಡ ಇವೆ. ಹಾಗಾದ್ರೆ ಏನಿದು ಡೀಪ್ಸೀಕ್? ಇದು ಡೀಪ್ಸೀಕ್ ಏನಾ ಅಥವಾ ಅಮೆರಿಕ ಆರೋಪ ಮಾಡ್ತಾ ಇರೋ ಹಾಗೆ ಇದು ಡೀಪ್ ಫೇಕಾ? ಬನ್ನಿ ನೋಡೋಣ. ಗೆಳೆಯರೆ, 2 ವರ್ಷಗಳ ಹಿಂದೆ ಓಪನ್ ಎಐ ಚಾಟ್ ಜಿಪಿಟಿಯನ್ನು ಜಗತ್ತಿಗೆ ಪರಿಚಯಿಸಿದಾಗ ಇಡೀ ಜಗತ್ತು ಒಮ್ಮೆ ಅಚ್ಚರಿಗೊಳಗಾಯಿತು. ಏನಿರಲಿಲ್ಲ ಅದರಲ್ಲಿ. ನಾವು ಕೇಳಿದ ಎಲ್ಲವನ್ನ ಚಾಟ್ ಜಿಪಿಟಿ ಒದಗಿಸ್ತಾ ಇತ್ತು. ಕವನ ಬರೀತಿತ್ತು, ಕೋಡಿಂಗ್ ಮಾಡ್ತಾ ಇತ್ತು, ಕತೆ ಹೇಳ್ತಾ ಇತ್ತು, ವಿದ್ಯಾರ್ಥಿಗಳಿಗೆ ಬೇಕಾದ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನು ಮಾಡಿಕೊಡ್ತಾ ಇತ್ತು. ಇದು ಸಾಕಷ್ಟು ಜನರ ಕೆಲಸನ ಕಿತ್ಕೊಂಡು ಬಿಡುತ್ತೆ ಅನ್ನೋ ಅನುಮಾನಗಳಿಗೆ ಕೂಡ ಕಾರಣ ಆಯಿತು. ಜೊತೆಗೆ ಒಂದಷ್ಟು ಮಂದಿಯ ಕೆಲಸವನ್ನ ಇದು ಕಿತ್ಕೊಳ್ತು ಕೂಡ. ಆನಂತರ ಜೆಮಿನಿ ಬಂತು, ಮೈಕ್ರೋಸಾಫ್ಟ್, ಮೆಟಾ, ಹೀಗೆ ಬೇರೆ ಬೇರೆ ಎಐ ಪ್ಲಾಟ್ಫಾರ್ಮ್ಗಳು ಕೂಡ ಅಮೆರಿಕಾದಲ್ಲಿ ಶುರುವಾಗ್ತಾ ಹೋದವು. ಮತ್ತೊಂದು ಕಡೆ ಅಮೆರಿಕಾದ ಈ ಪ್ರಗತಿಯನ್ನು ಕಂಡು ಚೈನಾ ಕೂಡ ಕಾಂಪಿಟೇಷನ್ಗೆ ಬಿತ್ತು. ಅಲ್ಲಿ ಟೆಕ್ ಜೈಂಟ್ಗಳೇನು ಕಡಿಮೆ ಇರಲಿಲ್ವಲ್ಲ, ಅಲ್ಲಿ ಬೈಡು, ಆಲಿಬಾಬಾ ಮುಂತಾದ ಸಂಸ್ಥೆಗಳು ತಾವು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮನ್ನು ಸಿದ್ಧ ಮಾಡೋದಕ್ಕೆ ವಿಫಲ ಪ್ರಯತ್ನವನ್ನು ಮಾಡ್ತಾ ಹೋದ್ವು. ಇದೇ ಹೊತ್ತಲ್ಲಿ ಚೈನಾದಲ್ಲಿ ಒಂದು ಸಣ್ಣ ಕಂಪನಿ ಡೀಪ್ಸೀಕ್ ಅನ್ನು ಶುರು ಮಾಡ್ತು ಮತ್ತು ಅದು ಜಗತ್ತನ್ನು ಇನ್ನೊಮ್ಮೆ ಅಚ್ಚರಿಗೆ ತಳ್ಳಿದ್ದು ಮಾತ್ರ ಅಲ್ಲ, ಅಮೆರಿಕ ಬೆಚ್ಚಿ ಬೀಳೋ ಹಾಗೆ ಕೂಡ ಮಾಡ್ತು. ಗೆಳೆಯರೆ, ಚೈನಾದಲ್ಲೊಂದು ಡೀಪ್ಸೀಕ್ ಶುರುವಾದರೆ ಅಮೆರಿಕ ಯಾಕೆ ಬೆಚ್ಚಿ ಬೀಳಬೇಕು ಅನ್ನೋದನ್ನು ನಿಮಗೆ ಹೇಳೋ ಮೊದಲು ಈ ಡೀಪ್ಸೀಕ್ ಜನಕನ ಬಗ್ಗೆ ಮತ್ತು ಆತನ ಬುದ್ಧಿವಂತಿಕೆಯ ಬಗ್ಗೆ ಕೂಡ ಸ್ವಲ್ಪ ಹೇಳ್ಬಿಡ್ತೀನಿ. ಇದನ್ನು ಶುರು ಮಾಡಿದ್ದು ಲಿಯಾಂಗ್ ವೆಂಗ್ಫೆಂಗ್. ಈತ ಚೈನಾದ ಹಾಂಗ್ಶೌ ಮೂಲದ ಯುವ ಉದ್ಯಮಿ. ಅಲ್ಲಿ ಟ್ರೇಡಿಂಗ್ಗೆ ಸಂಬಂಧಪಟ್ಟ ಒಂದಷ್ಟು ಸ್ಟಾರ್ಟ್ಅಪ್ ಕಂಪನಿಗಳನ್ನು ನಡೆಸ್ತಾನೆ. ಟ್ರೇಡಿಂಗ್ಗೆ ಅನುಕೂಲ ಆಗೋ ಹಾಗೆ ಮಾರುಕಟ್ಟೆಯ ಏರಿಳಿತಗಳನ್ನು ಸ್ಟಡಿ ಮಾಡಿ ಒಂದು ನಿಖರ ಪ್ರೊಡಕ್ಷನ್ ಅನ್ನು ಕೊಡೋದಕ್ಕೆ ಸಾಧ್ಯವಾಗುವ ಹಾಗೆ ಈ ಲಿಯಾಂಗ್ ವೆಂಗ್ಫೆಂಗ್ ಕಂಪನಿ 2019 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ವ್ಯವಸ್ಥೆಯನ್ನು ಸಿದ್ಧ ಮಾಡಿಕೊಳ್ತು. ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು. ಹೀಗಾಗಿ 2021 ಓಪನ್ ಎಐ ಥರದ್ದೇ ಒಂದು ಎಐ ಮಾಡೆಲನ್ನು ತಯಾರು ಮಾಡೋದಕ್ಕೆ ಈ ಕಂಪನಿ ಮುಂದಾಯಿತು. 10 ಮಿಲಿಯನ್ ಹೂಡಿಕೆ, 200 ಮಂದಿ ಸಿಬ್ಬಂದಿಯೊಂದಿಗೆ ಶುರುವಾದ ಪ್ರಯತ್ನ 2025 ವೇಳೆಗೆ ಅಮೆರಿಕಾದ ಓಪನ್ ಎಐಗೆ ಟಕ್ಕರ್ ಕೊಡೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲನ್ನು ಸಿದ್ಧ ಮಾಡೇ ಬಿಡ್ತು. ಗೆಳೆಯರೆ, ಈ ಲಿಯಾಂಗ್ ಎಷ್ಟು ಬುದ್ಧಿವಂತ ಅಂದರೆ, ಅಮೆರಿಕಾದಲ್ಲಿ ಬಿಡನ್ ಸರ್ಕಾರದ ಅವಧಿ ಮುಗಿದು ಅಲ್ಲಿ ಟ್ರಂಪ್ ಆರಿಸಿ ಬಂದರೆ ಚೈನಾದ ಮೇಲೆ ತಾಂತ್ರಿಕ ನಿರ್ಬಂಧಗಳು ಬೀಳುತ್ತವೆ ಅನ್ನೋದನ್ನ ಈತ ಮೊದಲೇ ಊಹೆ ಮಾಡಿದ್ದ. ಅಲ್ಲಿ ಅಮೆರಿಕಾದಿಂದ ಇವರಿಗೆ ಬೇಕಾಗಿದ್ದದ್ದು ಚಿಪ್ ಸೆಟ್ಸ್. ಅದಕ್ಕಾಗಿ ಎನ್ವಿಡಿಯಾದಿಂದ ಸುಮಾರು 10,000 ಚಿಪ್ ಸೆಟ್ಸನ್ನು ಚೈನಾ ಆಮದು ಮಾಡಿಕೊಳ್ತು. ಅದನ್ನೇ ಈಗ ಡೀಪ್ ಸೀಕ್ಗೆ ಬಳಕೆ ಮಾಡ್ತಾ ಇದೆ. ಅವರು ಹೇಗೆ ಅಮೆರಿಕಾದಿಂದ ತರಿಸ್ಕೊಂಡ ಹೈ ಪವರ್ ಗ್ರಾಫಿಕ್ ಪ್ರೊಸೆಸರ್ ಯೂನಿಟ್ಗಳನ್ನು ತಮ್ಮ ಲೋ ಪವರ್ ಯೂನಿಟ್ಗಳ ಜೊತೆ ಪೇರ್ ಮಾಡಿದ್ರು. ಯಾವ ಕೆಲಸಕ್ಕೆ ಚಾಟ್ ಬೋಟ್ 16,000 ಚಿಪ್ ಸೆಟ್ಸ್ ಅನ್ನು ಬಳಸ್ತಾ ಇದೆಯೋ ಅದೇ ಕೆಲಸಕ್ಕೆ ಡೀಪ್ಸೀಕ್ ಬರೀ 2,000 ಚಿಪ್ಪುಗಳನ್ನು ಬಳಕೆ ಮಾಡ್ತು. ಕಡಿಮೆ ಖರ್ಚಲ್ಲಿ ಒಂದು ಅದ್ಭುತವನ್ನ ಚೈನಾ ಸಾಧಿಸೇ ಬಿಡ್ತು. ಇನ್ನು ಈಗ ಅಮೆರಿಕ ಶಾಕ್ಗೆ ಬಿದ್ದಿದೆ ಅಲ್ವಾ. ಈಗ ಅವ್ರು ಹೇಳ್ತಾ ಇರೋದೇನು ಅಂದ್ರೆ, ಈ ಡೀಪ್ಸೀಕ್ ಅಲ್ಲಿ ಯಾವ ವಿಶೇಷನೂ ಇಲ್ಲ, ಅವ್ರು ಎಲ್ಲ ನಮ್ದೇ ಕದ್ದಿದ್ದಾರೆ ಅಂತ. ಓಪನ್ ಎಐ ಹಾಗೂ ಮೈಕ್ರೋಸಾಫ್ಟ್ ನ ಡೇಟಾ ಕದ್ದು ಈ ಡೀಪ್ಸೀಕ್ ಅನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಈಗ ಅಮೆರಿಕ ಆರೋಪ ಮಾಡ್ತಾ ಇದೆ. ಇನ್ನು ಈ ಬಗ್ಗೆ ಈಗಾಗಲೇ ಮೈಕ್ರೋಸಾಫ್ಟ್ ತನಿಖೆಯನ್ನು ಕೂಡ ಆರಂಭ ಮಾಡಿದೆ. ಈ ಹಿಂದೆ ಇಂಥದ್ದೇನೋ ಅಸಹಜ ವಿದ್ಯಮಾನ ನಡೀತಾ ಇದೆ ಅನ್ನೋದನ್ನ ಮೈಕ್ರೋಸಾಫ್ಟ್ನ ಸೆಕ್ಯೂರಿಟಿ ರಿಸರ್ಚರ್ಸ್ ಪತ್ತೆ ಮಾಡಿದ್ರಂತೆ. ಅದನ್ನವರು ಓಪನ್ ಎಐಗೆ ಕೂಡ ತಿಳಿಸಿದ್ರು ಮತ್ತು ಅಲ್ಲಿ ಸೆಕ್ಯೂರಿಟಿ ಬ್ರೀಚ್ ಆಗ್ತಾ ಇದೆ, ಡೇಟಾ ಥೆಫ್ಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಯಿತು. ಹಾಗೂ ಆ ಬ್ರೀಚ್ ಚೈನಾ ಕಡೆಯಿಂದ ಆಗ್ತಾ ಇದೆ ಅನ್ನೋದು ಕೂಡ ಗಮನಕ್ಕೆ ಬಂದಿತ್ತು. ಈ ವಿಷಯವನ್ನು ಓಪನ್ ಎಐನ ಗಮನಕ್ಕೆ ತರಲಾಗಿತ್ತು ಅಂತ ಮೈಕ್ರೋಸಾಫ್ಟ್ ಹೇಳ್ತಾ ಇದೆ.
ನಮ್ಮ API ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸನ್ನು ಇವರು ಅಕ್ರಮವಾಗಿ ಬಳಕೆ ಮಾಡಿಕೊಂಡಿದ್ದಾರೆ, ನಮ್ಮ ಅನುಮತಿ ಇಲ್ಲದೆ ಅದನ್ನು ಕದ್ದಿದ್ದಾರೆ ಅನ್ನೋದು ಮೈಕ್ರೋಸಾಫ್ಟ್ ಮಾಡ್ತಾ ಇರೋ ಆರೋಪ. ಜೊತೆಗೆ ಡೀಪ್ಸೀಕ್ ಡಿಸ್ಟಿಲೇಷನ್ ಅನ್ನು ಮಾಡ್ತಾ ಇದೆ ಅಂತ ಕೂಡ ಮೈಕ್ರೋಸಾಫ್ಟ್ ಆರೋಪ ಮಾಡ್ತಾ ಇದೆ. ಅಂದರೆ ಒಂದು ಸಣ್ಣ ಪ್ಲಾಟ್ಫಾರ್ಮ್ ದೊಡ್ಡ ಪ್ಲಾಟ್ಫಾರ್ಮ್ ಜೊತೆ ತನ್ನನ್ನು ತಾನು ಪೇರ್ ಮಾಡಿಕೊಂಡು ಅಲ್ಲಿನ ಮಾಹಿತಿಯನ್ನೇ ಬಳಸಿಕೊಂಡು ಅದನ್ನು ತನ್ನ ಮೂಲಕ ಒದಗಿಸಿ ಕೊಡೋದು. ಇನ್ನು ಡೀಪ್ಸೀಕ್ ಕೂಡ ತನ್ನ ರಿಸರ್ಚ್ ಪೇಪರಲ್ಲಿ ಈ ವಿಷಯವನ್ನು ಪರೋಕ್ಷವಾಗಿ ಬಹಿರಂಗಪಡಿಸಿದೆ. ಅವರು ತಾವು ಬಳಸ್ತಿರೋ ಮೆಷಿನ್ ಲರ್ನಿಂಗ್ಗೆ ಬಹುತಜ್ಞರ ಬಳಕೆಯನ್ನು ಮಾಡಿರುವುದಾಗಿ ತಿಳಿಸಿದ್ದಾರೆ. ಮಿಕ್ಸ್ಚರ್ ಆಫ್ ಎಕ್ಸ್ಪರ್ಟ್ಸ್ ಅಂದರೆ ಬೇರೆ ಬೇರೆ AI ಮಾಡೆಲ್ಗಳನ್ನು ಬಳಸಿ ಈ ಡೀಪ್ಸೀಕ್ ಕೆಲಸ ಮಾಡುತ್ತೆ. ಹೀಗಾಗಿ ಇದು ಉಳಿದ ಮಾಡೆಲ್ಗಳಿಗಿಂತ ಹೆಚ್ಚು ಅಕ್ಯುರೇಟ್ ಆಗಿ ಫಲಿತಾಂಶವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆಯ್ತಪ್ಪ, ಆಕಾಶ ನೋಡೋದಕ್ಕೆ ನುಗ್ಲೆ ಚೈನಾದ್ದು ಒಂದು ಬಂದರೆ ಅಮೆರಿಕಾದ ಕಂಪನಿಗಳಿಗೆ ನೋವು. ಗೆಳೆಯರೆ, ಇಲ್ಲಿ ಸಮಸ್ಯೆ ಆಗ್ತಾ ಇರೋದೇನು ಅಂದರೆ ಅಮೆರಿಕಾದ ದೈತ್ಯ ಕಂಪನಿಗಳು ಯಾವ ಕೆಲಸವನ್ನು ಮಾಡೋದಕ್ಕೆ ಬಿಲಿಯಾಂತರ ಡಾಲರ್ ಹಣವನ್ನು ಖರ್ಚು ಮಾಡಿವೆಯೋ ಅದೇ ಕೆಲಸವನ್ನು ಚೈನಾದ ಸಣ್ಣ ಕಂಪನಿಯೊಂದು ಕಡಿಮೆ ವೆಚ್ಚದಲ್ಲಿ ಮಾಡಿ ಮುಗಿಸಿದೆ. ಹೀಗಾಗಿ ಇವರ ಸರ್ವಿಸ್ ಕೂಡ ಚಾಟ್ GPT ಹೋಲಿಸಿದರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸಿಗ್ತಾ ಇದೆ. ಓಪನ್ AIಗಿಂತ ಬರೀ 25% ವೆಚ್ಚದಲ್ಲಿ ಡೀಪ್ಸೀಕ್ ಸರ್ವಿಸ್ ಸಿಗುತ್ತೆ. ಇನ್ನು ಜೆಮಿನಿ ಹಾಗೂ ಓಪನ್ AI ಅಡ್ವಾನ್ಸ್ಡ್ ವರ್ಷನ್ಗಳನ್ನು ಪೇಯ್ಡ್ ಮಾಡಿವೆ. ಅದನ್ನು ಕೂಡ ಡೀಪ್ ಥಿಂಕಿಂಗ್ RI ಅನ್ನೋ ಹೆಸರಲ್ಲಿ ಡೀಪ್ಸೀಕ್ ಸದ್ಯಕ್ಕೆ ಉಚಿತವಾಗಿ ಕೊಡ್ತಾ ಇದೆ. ಮಜಾ ಅಂದರೆ ಚಾಟ್ GPTಗಿಂತ ಅಚ್ಚುಕಟ್ಟಾಗಿ ಇದು ಉತ್ತರ ಕೊಡುತ್ತೆ. ನಿಮಗೆ ಕನ್ನಡದಲ್ಲೂ ಲೇಖನ ಬರೆದು ಕೊಡುತ್ತೆ, ಕವನ ಬರೆಯುತ್ತೆ, ಬೇಕಾದರೆ ಲವ್ ಲೆಟರನ್ನು ಬರೆಯುತ್ತೆ, ಇನ್ನಿತರ ಕೆಲಸಗಳನ್ನೂ ಮಾಡುತ್ತೆ. ಆದರೆ ಮೆಷಿನ್ ಮಾಡೋ ಕೆಲಸ ಮನುಷ್ಯನಷ್ಟು ಪರ್ಫೆಕ್ಟ್ ಆಗಿರೋದಿಲ್ಲ. ಗ್ರಾಮರು, ವಿಷಯ ನಿರೂಪಣೆ ಇವುಗಳ ಬಗ್ಗೆ ನೀವು ಸ್ವಲ್ಪ ಕೈ ಆಡಿಸ್ಬಿಟ್ರೆ ಇದರಲ್ಲಿ ನೀವು ಕವನಗಳನ್ನು, ಲೇಖನಗಳನ್ನು, ಕಥೆಗಳನ್ನು, ಕಾದಂಬರಿಗಳನ್ನು ಕೂಡ ಬರೆಸಿಬಿಡಬಹುದು. ಜೊತೆಗೆ ವಿದ್ಯಾರ್ಥಿಗಳಿಗೆ ಕೂಡ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನು ಹಾಗೂ ಇನ್ನಿತರ ಕೆಲಸಗಳನ್ನು ಇದು ಸುಲಭವಾಗಿ ಮಾಡುತ್ತೆ. ಚಾಟ್ GPTಯನ್ನು ನೀವು ಹೇಗೆಲ್ಲ ಬಳಸ್ತಾ ಇದ್ರೋ ಆ ಎಲ್ಲ ರೀತಿಯಲ್ಲಿ ಈ ಓಪನ್ AIಯನ್ನು ಕೂಡ ಬಳಸಬಹುದು. ಇದು ಚಾಟ್ GPTಗಿಂತ ಸ್ವಲ್ಪ ಹೆಚ್ಚು ನಿಖರವಾಗಿ ಕೆಲಸ ಕೂಡ ಮಾಡುತ್ತೆ. ಇನ್ನು ಡೀಪ್ಸೀಕ್ ಚಾಟ್ GPTಗಿಂತ ಜೆಮಿನಿಗಿಂತ ಚೆನ್ನಾಗಿದೆ ಅಂದ ಕೂಡಲೇ ಇದಕ್ಕೆ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ಇದರ ಪರಿಣಾಮ ಅಮೆರಿಕಾದ ಟೆಕ್ ಮಾರ್ಕೆಟ್ ಅಲ್ಲೊಂದು ಕಂಪನ ಕೂಡ ಶುರುವಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಡೀಪ್ಸೀಕ್ ಅನ್ನೋದು ನಿಜವಾಗ್ಲೂ ಅಮೆರಿಕಾದ ಮಾಡೆಲ್ ಅನ್ನ ಕದ್ದಿದೆ ಅನ್ನೋದು ನಿಜ. ಆದ್ರೆ ಅದು AI ಬಗ್ಗೆನೇ ಒಂದು ಆತಂಕಕ್ಕೆ ಕಾರಣ ಆಗುತ್ತೆ. ಡೇಟಾ ಸೆಕ್ಯೂರಿಟಿ ಬಗ್ಗೆ ಅನುಮಾನಗಳನ್ನ ಮೂಡಿಸುತ್ತೆ ಮತ್ತು ಈ ಕ್ಷೇತ್ರದ ಹೂಡಿಕೆದಾರರಲ್ಲಿ ಇದು ಆತಂಕ ಮನೆ ಮಾಡೋ ಹಾಗೆ ಮಾಡುತ್ತೆ. ಇನ್ನು ಈ ಆರೋಪಗಳು ಬಂದ ಕೂಡಲೇ ಅಮೆರಿಕಾದ ನ್ಯಾವಿ ಯಾವುದೇ ಕಾರಣಕ್ಕೂ ಡೀಪ್ಸೀಕ್ ಅನ್ನ ಡೌನ್ಲೋಡ್ ಮಾಡಬೇಡಿ, ಇನ್ಸ್ಟಾಲ್ ಮಾಡ್ಕೋಬೇಡಿ ಅಂತ ತನ್ನ ಸಿಬ್ಬಂದಿಗೆ ಆದೇಶವನ್ನು ಕೊಟ್ಟಿದೆ ಮತ್ತು ಅವರು ಇದರ ಮೇಲೆ ನಿರ್ಬಂಧವನ್ನು ಹೇರಿದ್ದಾರೆ. ಆಸ್ಟ್ರೇಲಿಯಾ ಕೂಡ ಡೀಪ್ಸೀಕ್ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದೆ. ಇನ್ನು ಇದು ಅಮೆರಿಕಾದ ಡೇಟಾ ಸೆಕ್ಯೂರಿಟಿ ಬ್ರೀಚ್ ಅನ್ಸಿದ್ರೆ ಅಮೆರಿಕ ಆಡಳಿತ ಈ ಡೀಪ್ಸೀಕ್ ಮೇಲೆ ನಿರ್ಬಂಧ ಹೇರುವ ಅವಕಾಶಗಳು ಕೂಡ ಇರುತ್ತವೆ. ಯಾಕೆಂದ್ರೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅಮೆರಿಕಾದ ಭದ್ರತೆಗೆ ಧಕ್ಕೆ ತರುವ ಯಾವುದನ್ನೂ ನಾವು ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕ ಎಲ್ಲದರಲ್ಲೂ ತಾನೇ ಮೊದಲಿರಬೇಕು ಅಂತ ಬಯಸುತ್ತೆ. ಹೀಗಿರುವಾಗ ಅಮೆರಿಕಾದ ಮಾಡೆಲನ್ನೇ ಕದ್ದು ಅಮೆರಿಕಾಗೆ ನಷ್ಟ ಉಂಟು ಮಾಡಿದರೆ ಅವರು ಡೀಪ್ಸೀಕ್ ಅನ್ನು ಹೇಗೆ ತಾನೇ ಸಹಿಸಿಕೊಳ್ತಾರೆ? ಗೆಳೆಯರೆ, ಇದೆಲ್ಲವನ್ನು ನೋಡ್ತಾ ಇದ್ರೆ ನಮಗೆ ಶೀತಲ ಸಮರದ ಕಾಲ ನೆನಪಾಗುತ್ತೆ. ಅವತ್ತಿಗೆ ರಷ್ಯಾ ಹಾಗೂ ಅಮೆರಿಕ ನಡುವೆ ಸ್ಪೇಸ್ ವಿಷಯದಲ್ಲಿ ಇಂಥದ್ದೇ ಒಂದು ಕಾಂಪಿಟೇಷನ್ ಶುರುವಾಗಿತ್ತು. ರಷ್ಯಾ ಸ್ಪುಟ್ನಿಕ್ ಅನ್ನ ಆಕಾಶಕ್ಕೆ ಕಳುಹಿಸಿದ ಕೂಡಲೇ ಅಮೆರಿಕ ಎಚ್ಚೆತ್ತುಕೊಳ್ತು. ಅವರು ಕೂಡ ರೇಸಿಗೆ ಬಿದ್ದರು. ಈಗ ರಷ್ಯಾ ತೆರೆಮರೆಗೆ ಸರಿದಿದೆ. ಆ ಜಾಗವನ್ನ ಚೈನಾ ಆಕ್ರಮಿಸಿಕೊಂಡು ಕೂತಿದೆ. ಚೈನಾ ಮತ್ತು ಅಮೆರಿಕ ಎರಡು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಜಿದ್ದಿಗೆ ಬೀಳ್ತಾ ಇವೆ. ಈಗ ಅಮೆರಿಕ ಕೂಡ AI ಕ್ಷೇತ್ರದ ಮೇಲೆ, ತಂತ್ರಜ್ಞಾನದ ಕ್ಷೇತ್ರದ ಮೇಲೆ ತನ್ನ ಹೂಡಿಕೆಗಳನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಅನ್ವೇಷಣೆಗಳಿಗೆ ಇದು ವೇದಿಕೆಯನ್ನು ಒದಗಿಸಿಕೊಡುತ್ತೆ. ಮೊನ್ನೆ ಅಷ್ಟೇ ಅಮೆರಿಕ AI ಕ್ಷೇತ್ರಕ್ಕೆ $500 ಬಿಲಿಯನ್ ಹಣವನ್ನು ಹೂಡಿಕೆ ಮಾಡಿಸ್ತಾ ಇದೆ. ಅಮೆರಿಕಾನ AI ಹಬ್ ಮಾಡಬೇಕು ಅನ್ನೋದು ಗುರಿ. ಹೀಗಿರುವಾಗ ಚೈನಾ ಜೊತೆಗಿನ ಸ್ಪರ್ಧೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಮಜಾನೂ ಕೊಡಬಹುದು. ಇನ್ನು ಭಾರತ, ನಾವು ಕೂಡ ಮುಂದಿನ ದಿನಗಳಲ್ಲಿ ನಮ್ಮದೇ ಆದ AI ಮಾಡೆಲ್ ಅನ್ನು ತಯಾರು ಮಾಡಿಕೊಳ್ತಾ ಇದ್ದೀವಿ. ಅದಕ್ಕಾಗಿ ಬೇಕಾದ ಎಲ್ಲ ತಂತ್ರಜ್ಞಾನ ಸಿದ್ಧವಾಗಿದೆ. ಸುಮಾರು 16,000ಕ್ಕೂ ಹೆಚ್ಚು GPU ಅಂದರೆ ಗ್ರಾಫಿಕ್ಸ್ ಪ್ರೊಸೆಸರ್ ಯೂನಿಟ್ಸ್ ಅನ್ನು ಬಳಸಿ ನಾವು ಡೇಟಾ ಸೆಕ್ಯೂರಿಟಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ನಮ್ಮದೇ AIಯನ್ನು ಮಾಡ್ಕೋತೀವಿ ಅಂತ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಅದು ಯಾವಾಗ ಸಾಧ್ಯವಾಗುತ್ತೆ ಗೊತ್ತಿಲ್ಲ. ನಾವು ನಮ್ಮ ಜಡಾನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಹೀಗಾಗಿನೇ ನಮಗೆ ನಮ್ಮದೇ ಒಂದು ಸರ್ಚ್ ಇಂಜಿನ್ ಮಾಡ್ಕೊಳ್ಳೋದಕ್ಕೆ, ನಮ್ಮದೇ ಆದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ. ನಾವಿವತ್ತಿಗೂ ಗೂಗಲ್ ಮೇಲೆ, ಯೂಟ್ಯೂಬ್ ಮೇಲೆ, ಫೇಸ್ಬುಕ್, ಟ್ವಿಟರ್ ಇವೆಲ್ಲವುಗಳ ಮೇಲೆ ನಮ್ಮ ಡಿಪೆಂಡೆನ್ಸಿಯನ್ನು ಹೆಚ್ಚು ಮಾಡ್ಕೊಳ್ತಲೇ ಹೋಗ್ತಾ ಇದ್ದೀವಿ. ಈಗ AI ಬಗ್ಗೆ ಕೂಡ ಭಾರತ ಮಾತಾಡ್ತಾ ಇದೆ.
ಕಾದು ನೋಡೋಣ. ಇದು ಗೆಳೆಯರೆ ಡೀಪ್ ಸೀಕ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.